ಜಗತ್ತಿನಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರುವ ಪವಿತ್ರ ರಂಜಾನ್ ಹಬ್ಬ ಆಚರಣೆ ಮಾಡುವ ಮೂಲಕ ಮುಸಲ್ಮಾನ್ ಬಾಂಧವರು ಯುದ್ಧ ಭೀತಿಯ ನಡುವೆ ಶಾಂತಿ ಸಂದೇಶ ನೀಡುತ್ತಿರುವುದು ಶ್ಲಾಘನೀಯ ಎಂದು ಜೈ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾ ಜಯಕುಮಾರ್ ಹೇಳಿದರು. ಅವರು ಚಿಕ್ಕಬಳ್ಳಾಪುರ ನಗರದ ಎಲೆಪೇಟೆಯಲ್ಲಿ ಮಸ್ಜಿದ್ ಹುಸೇನಿಯಾ ಮಸೀದಿಯಲ್ಲಿ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಅಂಗವಾಗಿ ಇಫ್ತಾಹಿಯಾರ್ ಕೂಟ ಏರ್ಪಡಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿಯೂ ಸಹ ಹಿಂದೂ ಮುಸ್ಲಿಮರು ಸಹೋದರರ ಭಾವೈಕ್ಯತೆಯ ಜೀವನ ನಡೆಸುತ್ತಿದ್ದಾರೆ. ನಾನು ಯುದ್ಧ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ದುಬೈನಲ್ಲಿ ಒಂದೆರಡು ದಿನ ಆತಂಕದ ಕ್ಷಣಗಳನ್ನು ಎದುರಿಸಿದ್ದೆ. ಆದರೆ ಆ ಅಲ್ಲಾಹು ದಯೆಯಿಂದ ನಾಡಿಗೆ ಕ್ಷೇಮವಾಗಿ ಹಿಂತಿರುಗಿದ್ದೇನೆ ಎಂದು ಅವರು ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಎಂದು ಆಶಯ ವ್ಯಕ್ತಪಡಿಸಿದರು. ರಂಜಾನ್ ಮಾಸದಲ್ಲಿ ಶಾಂತಿ ಸಂದೇಶ ಏನಂತ ಹೇಳಿದ್ರೆ ಎಲ್ಲರೂ ಏಕತೆ ಮತ್ತು ಸಹೋದರತೆಯನ್ನು ಅನ್ನುವ ಒಂದು ಭಾವನೆಯನ್ನು ಹೊಂದಿರಬೇಕು. ಆಗ ಮಾತ್ರ ಒಂದು ಶಾಂತಿ ನೆಲೆಸುವಂಥ ಒಂದು ಸಾಧ್ಯತೆ ಹೆಚ್ಚಾಗುತ್ತೆ. ಖಂಡಿತವಾಗಲೂ ಸರ್ವಧರ್ಮಗಳ ಒಂದು ಭ್ರಾತೃತ್ವ ಏನಿದೆ ಅದೆಲ್ಲರಲ್ಲೂ ಇರಬೇಕು. ಎಲ್ಲರೂ ಸರ್ವಧರ್ಮ ಸಹಿಷ್ಣುತೆಯನ್ನು ಪಾಲಿಸಬೇಕು. ಆಗ ಮಾತ್ರ ಒಂದು ನಮ್ಮ ದೇಶ ಒಂದು ಸಮೃದ್ಧಿಯ ಪಥದಡೆಗೆ ಮುಂದೆ ಹೋಗುತ್ತೆ ಅಂತ ತಿಳಿಸಿದೆ. ಈ ಸಮಯದಲ್ಲಿ ಯುದ್ಧ ಆಗಬಾರ್ದಾಗಿತ್ತು. ನಾನು ಕೂಡ ದುಬೈಯಲ್ಲಿ ಸಿಲುಕಿದ್ದ ಯುದ್ಧದ ಒಂದು ಸಮಯದಲ್ಲಿ ಒಂದು ಅಲ್ಲಾವಿನ ಆಶೀರ್ವಾದ ಎಲ್ಲ ಒಂದು ದೇವರ ಆಶೀರ್ವಾದದಿಂದ ನಾನು ಕೂಡ ಅಲ್ಲಿಂದ ಕಳೆದ ವಾರ ಬಂದಿದ್ದೇನೆ. ಈ ಒಂದು ಪವಿತ್ರ ಮಾಸದಲ್ಲಿ ಯುದ್ಧ ನಡೆಯೋದು ನಿಜಕ್ಕೂ ದುಃಖಕರ ಸಂಗತಿ. ಆದಷ್ಟು ಬೇಗ ಒಂದು ಅಲ್ಲಾವಿನ ಒಂದು ಧೈರ್ಯದಿಂದ ಅದು ಕೊನೆಗೊಳ್ತದೆ ಅಂತ ನನ್ನ ಒಂದು ಆಶಾಭಾವನೆ ಇದೆ. ರಂಜಾನ್ ಮಾಸದ 20ನೇ ದಿನ ನನಗೆ ಪ್ರೇರಣೆ ಅಂದರೆ ಕುರಾನ್ನಲ್ಲಿ ಅಲ್ಲಾಹು ತಿಳಿಸಿರುವಂತೆ ಒಂದು ಇಫ್ತಾರ್ ಕೂಟ ಒಂದು ಆಯೋಜನೆ ಮಾಡೋದು ಒಂದು ಏಕತೆ ಮತ್ತು ಸಹೋದರತೆಯನ್ನು ಬೆಳೆಸುವಂಥ ಉದ್ದೇಶದಿಂದ ಮತ್ತು ಅಲ್ಲಾಹುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯವಾಗಿದೆ. ಇಂಥ ಒಂದು ಪವಿತ್ರ ಕಾರ್ಯವನ್ನು ಮಾಡೋದಕ್ಕೆ ಅಲ್ಲಾಹನೇ ಪ್ರೇರಣೆ ಆಗಿದೆ. ನನಗೆ ಆ ಅಲ್ಲಾಹ್ವಿನ ದಯದಿಂದ ಎಲ್ಲರಿಗೂ ಒಳಿತನ್ನು ಮಾಡಲಿ. ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ನಾಡಿನ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಒಳ್ಳೆಯ ಭಾಷೆ. ಈ ಸಂದರ್ಭದಲ್ಲಿ ಜೈ ಫೌಂಡೇಶನ್ ಆಪ್ತ ಸಹಾಯಕ ಮುಬಾರಕ್ ಸೇರಿದಂತೆ ಜೈ ಫೌಂಡೇಶನ್ ಇನ್ನಿತರೆ ಪದಾಧಿಕಾರಿಗಳು ಮುಸ್ಲಿಂ ಬಾಂಧವರು ಹಾಜರಿದ್ದರು.